ಇದ್ದೀನಿ ಮಾವ. ನಿಮ್ಮನ್ನು ನೋಯಿಸೋ ಯಾವ ಇಚ್ಛೆನೂ ನನಗಿರ್ಲಿಲ್ಲ. ನಿಮ್ಮ ಹತ್ರ ಹೇಳ್ಕೊಳಕ್ ಧೈರ್ಯನೂ ಬರ್ಲಿಲ್ಲ. ನಿನ್ನೆಯಿಂದ ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದೀನಿ ಮಾವ. ಅಂತದ್ದೇನಾಗಿದೆ ನಿಂಗೆ? ಗೊತ್ತಿಲ್ಲ. ನಂಗೆ ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಗಿರೋದು ನಿಜ. ನನ್ ಗಂಡ ಸಿಕ್ಕಿದಾನಂತ ಮನೆಯವರೆಲ್ಲ ಸಂತೋಷವಾಗಿರೋದು ಹೌದು. ಅವನೇ ನನ್ ಗಂಡ ಅನ್ನೋದಕ್ಕೆ ಸಾಕ್ಷಿಗಳು ಸಿಕ್ಕಿದ್ಯಲ್ಲ. ನಾನು ಅವನ್ ಮನೆಗೂ ಹೋಗಿ ಬಂದಿದ್ದೀವಿ. ಅವ್ರ ಊರಲ್ಲಿ ಎಲ್ಲರಿಗೂ ನಿನ್ ಮದುವೆ ವಿಷಯ ಗೊತ್ತಲ್ಲ. ಅವೆಲ್ಲ ಹೊರಗಿನ ಸಾಕ್ಷಿಗಳು ಮಾವ. ಅದೆಲ್ಲದಕ್ಕೂ ಮೀರಿದ ಒಂದ್ ಸಾಕ್ಷಿ ಇರುತ್ತಲ್ಲ, ಮನಸ್ಸಾಕ್ಷಿ. ಅದ್ಯಾಕೋ ನನ್ ಗಂಡ ಅಂತ ಒಪ್ಕೋತಾನೆ ಇಲ್ಲ ಮಾವ. ಅಗ್ನಿ ಸಾಕ್ಷಿಯನ್ನ ಮನಸ್ಸಾಕ್ಷಿಯಿಂದ ಮೀರೋಕ್ಕಾಗಲ್ಲ. ಮನಸ್ಸಾಕ್ಷಿ ಯಾರಿಗೂ ಕಾಣಿಸೋದಿಲ್ಲ. ಇಷ್ಟು ದಿನ ನಿನ್ ಗಂಡನ ನೀನ್ ಹುಡುಕಿದ್ದು ನಿಜ, ಅವನ್ ಸಿಕ್ಕಿರೋದು ನಿಜ. ಈಗ ನೀನ್ ಹೀಗೆಲ್ಲ ಮಾತಾಡಿದ್ರೆ ಗೊತ್ತಿಲ್ಲ ಮಾವ, ನಾನೇ ತಪ್ಪು ಮಾಡ್ತಿರ್ಬೋದು. ಆದ್ರೆ ನನ್ ಮನ್ಸು ತಪ್ಪು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದೆ ಮಾವ. ಅಲ್ಲಮ್ಮ, ಇದೇನ್ ಹುಡುಗಾಟ ಅಂದ್ಕೊಂಡ್ಯಾ? ಅವನೇ ನಿನ್ ಗಂಡ ಅಂತ ಎಲ್ರೂ ಒಪ್ಕೊಂಡಿದ್ದೀವಿ. ಅತ್ತೆ ಬೇರೆ ಮನೆಗೆ ಬಂದಿದ್ದಾರೆ. ಅವನ ಹತ್ರ ಮಾತಾಡಿದ್ಯಾ? ಮನು ಹತ್ರ ಮಾತಾಡಿದ್ಯಾ? ಒಂದು 10 ದಿನದಿಂದ ಮನು ಮನೇಲೇ ಇದ್ದಾನೆ. ಈಗ ನೀನ್ ಬಂದ್ ಹೌದು ಮಾವ, ಒಪ್ಕೋತೀನಿ. ನಾನೇ ತಪ್ಪು ಮಾಡಿರೋದು. ಜೊತೆಗೆ ಮಾತಾಡೋದು, ಓಡಾಡೋದು ಸುಲಭ. ಪೂಜೆ ಮಾಡೋದು ಅಂದ್ರೆ ತುಂಬಾ ಕಷ್ಟ ಮಾವ. ಮನ್ಸು ಸೇರಿದ್ರೆ ತಾನೇ ಅದ್ ಮಾಡೋದಕ್ಕೆ ಸಾಧ್ಯ ಆಗೋದು. ಅವ್ರನ್ನ ನನ್ ಗಂಡ ಅಂತ ಒಪ್ಕೊಂಡು ಆರಾಧನೆ ಮಾಡಿದ ಮೇಲೆ ಅಲ್ವಾ ಪೂಜೆ ಮಾಡಕ್ಕಾಗೋದು. ಈಗ ನನ್ನಲ್ಲಿ ಅಂತ ಯಾವ ಭಾವನೆನೂ ಹುಡ್ತಾ ಇಲ್ಲ ಮಾವ. ಯಾವತ್ತೂ ತಾಳಿ ಕಟ್ಟಿರೋದು, ಯಾವತ್ತೂ ಮದ್ವೆ ನಡೆದಿರೋದು. ಬಾಂಧವ್ಯ ಬೆಳೆಯೋದಕ್ಕೆ ಸಮಯ ಬೇಕಲ್ವಾ ಮಾವ? ಈಗ ನಾನು ಪೂಜೆ ಮಾಡ್ಬೋದು, ಆದ್ರೆ ಅದು ಬರೀ ತೋರಿಕೆಗೋಸ್ಕರ ಮಾಡ್ದಾಗಿರುತ್ತೆ. ನಿಜವಾದ ಪೂಜೆ ಆಗಲ್ಲ ಮಾವ. ಇದನ್ನೆಲ್ಲ ನಾನು ನೆನ್ನೆನೆ ಹೇಳ್ಬೇಕು ಅಂದ್ಕೊಂಡೆ. ಅತ್ತೆ ಹತ್ರನೂ ಮಾತಾಡ್ಬೇಕು ಅಂದ್ಕೊಂಡೆ. ಸಾಧ್ಯ ಆಗ್ಲಿಲ್ಲ ಮಾವ. ಎಲ್ರೂ ಸಂಭ್ರಮದಲ್ಲಿದ್ರು. ಏನ್ ಹೇಳ್ಬೇಕು ಅಂತಾನೆ ತೋಚಲಿಲ್ಲ. ಆದ್ರೆ ಇವತ್ತು ಮನ್ಸ್ ಗಟ್ಟಿ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಮಾವ. ನಂದೇನಾದ್ರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ ಮಾವ.